ಈ ಬಾರಿಯ ಟಿ20 ವಿಶ್ವಕಪ್ನಲ್ಲಿ ಪಾಕಿಸ್ತಾನ್ ತಂಡವು ಒಟ್ಟು 7 ಪಂದ್ಯಗಳನ್ನಾಡಿದೆ. ಈ 7 ಮ್ಯಾಚ್ಗಳಲ್ಲಿ ಗೆದ್ದಿರುವುದು ಕೇವಲ 4 ಪಂದ್ಯಗಳಲ್ಲಿ ಮಾತ್ರ. ಅದು ಸಹ ನೆದರ್ಲ್ಯಾಂಡ್ಸ್, ಯುಎಸ್ಎ ಹಾಗೂ ನಮೀಬಿಯಾ ವಿರುದ್ಧ. ಇನ್ನು ಸೂಪರ್ 8 ಸುತ್ತಿನಲ್ಲಿ ಶ್ರೀಲಂಕಾ ವಿರುದ್ಧ ಗೆದ್ದರೂ ಸೆಮಿಫೈನಲ್ಗೇರಲು ಸಾಧ್ಯವಾಗಿಲ್ಲ. ಟಿ20 ವಿಶ್ವಕಪ್ನಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದ ಪಾಕಿಸ್ತಾನ್ ತಂಡದ ಆಟಗಾರರಿಗೆ ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿ ಪಿಸಿಬಿ 50 ಲಕ್ಷ ರೂಪಾಯಿ ದಂಡ ವಿಧಿಸಲು ನಿರ್ಧರಿಸಿದೆ. ಈ ಬಾರಿಯ ವಿಶ್ವಕಪ್ನಲ್ಲಿ ಹೀನಾಯ ಪ್ರದರ್ಶನ ನೀಡಿರುವ ಹಿನ್ನೆಲೆ ಆಟಗಾರರಿಗೆ ದಂಡದ ಶಿಕ್ಷೆ ವಿಧಿಸಿ ಬಿಸಿ ಮುಟ್ಟಿಸಲು ಪಿಸಿಬಿ ಮುಂದಾಗಿದೆ ಎಂದು ವರದಿಯಾಗಿದೆ. ಪಾಕಿಸ್ತಾನ್ ತಂಡವು ಈ ಬಾರಿಯ ವಿಶ್ವಕಪ್ನಲ್ಲಿ ತನ್ನೆಲ್ಲಾ ಪಂದ್ಯಗಳನ್ನು ಶ್ರೀಲಂಕಾದಲ್ಲಿ ಆಡಿತ್ತು. ಈ ವೇಳೆ ಗೆದ್ದಿರುವುದು ಕೇವಲ 4 ಮ್ಯಾಚ್ಗಳಲ್ಲಿ ಮಾತ್ರ. ಅಲ್ಲದೆ ಸೂಪರ್ 8 ಸುತ್ತಿನಲ್ಲೇ ತಂಡ ಹೊರಬಿದ್ದಿದೆ. ಈ ಹೀನಾಯ ಪ್ರದರ್ಶನದ ಹಿನ್ನೆಲೆ ಆಟಗಾರರ ವಿರುದ್ಧ ಕ್ರಮ ಕೈಗೊಳ್ಳಲು ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿ ಮುಂದಾಗಿದೆ. ಅಷ್ಟೇ ಅಲ್ಲದೆ ಆಟಗಾರರಿಗೆ ನೀಡಲಾಗುತ್ತಿದ್ದ ಹೆಚ್ಚಿನ ಸವಲತ್ತುಗಳನ್ನು ಕಡಿತಗೊಳಿಸಿ ಇನ್ನು ಮುಂದೆ ಕೇವಲ ಮೈದಾನದ ಪ್ರದರ್ಶನಕ್ಕೆ ಅನುಗುಣವಾಗಿ ಮಾತ್ರ ಹಣಕಾಸಿನ ಲಾಭಗಳನ್ನು ನೀಡಲಾಗುವುದು ಎಂದು ಪಿಸಿಬಿ ಅಧ್ಯಕ್ಷ ಮೊಹಸಿನ್ ನಖ್ವಿ ಎಚ್ಚರಿಸಿದ್ದಾರೆ. ಕಳಪೆ ಫಾರ್ಮ್ನಿಂದಾಗಿ 2025-26ರ ಕೇಂದ್ರ ಗುತ್ತಿಗೆಯಲ್ಲಿ ಬಾಬರ್ ಆಜಂ ಮತ್ತು ಮೊಹಮ್ಮದ್ ರಿಜ್ವಾನ್ ಅವರಂತಹ ಹಿರಿಯ ಆಟಗಾರರನ್ನು ಎ ಕೆಟಗರಿಯಿಂದ ಬಿ ಕೆಟಗರಿಗೆ ಇಳಿಸಲಾಗಿದೆ. ಹಾಗೆಯೇ ಕೆಲಸದ ಒತ್ತಡ ನಿರ್ವಹಣೆಗಾಗಿ ವಿದೇಶಿ ಲೀಗ್ಗಳಲ್ಲಿ ಆಡಲು ನೀಡಲಾಗುವ ಎನ್ಒಸಿಗಳ ಮೇಲೂ ಮಂಡಳಿಯು ನಿರ್ಬಂಧ ಹೇರಿದೆ. ಇದಾಗಿಯೂ ಪಾಕ್ ತಂಡ ಕಳಪೆ ಪ್ರದರ್ಶನ ನೀಡುತ್ತಿರುವ ಹಿನ್ನೆಲೆ ಆಟಗಾರರಿಗೆ ದಂಡ ವಿಧಿಸಲು ಪಿಸಿಬಿ ನಿರ್ಧರಿಸಿದೆ. ಈ ದಂಡದ ನಿರ್ಧಾರವು ಪಾಕಿಸ್ತಾನ್ ತಂಡದ ಮುಂದಿನ ಸರಣಿಗಳ ಮೇಲೆ ಎಂತಹ ಪರಿಣಾಮ ಬೀರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಸಂಜು ಸ್ಯಾಮ್ಸನ್ ಅವರ ಅದ್ಭುತ 97 ರನ್ಗಳು ಭಾರತವನ್ನು ಟಿ20 ವಿಶ್ವಕಪ್ 2026ರ ಸೆಮಿಫೈನಲ್ಗೆ ಕೊಂಡೊಯ್ದಿದ್ದು ಮಾತ್ರವಲ್ಲದೆ ಗಡಿಯಾಚೆಯಿಂದ ಪ್ರಶಂಸೆ ಗಳಿಸಿತು. ಹಲವಾರು ಪಾಕಿಸ್ತಾನಿ ಅಭಿಮಾನಿಗಳು ಎಕ್ಸ್ ತಂಡಕ್ಕೆ ಬಂದು ಬ್ಯಾಟ್ಸ್ಮನ್ನ ಪಂದ್ಯ ಗೆಲ್ಲುವ ಪ್ರಯತ್ನವನ್ನು ಶ್ಲಾಘಿಸಿದರು. ಸ್ಯಾಮ್ಸನ್ ಅವರ ಅದ್ಭುತ 97 ರನ್ಗಳು ಭಾರತವನ್ನು ಟಿ20 ವಿಶ್ವಕಪ್ 2026ರ ಸೆಮಿಫೈನಲ್ಗೆ ಕೊಂಡೊಯ್ದಿದ್ದು ಮಾತ್ರವಲ್ಲದೆ ಗಡಿಯಾಚೆಯಿಂದ ಪ್ರಶಂಸೆ ಗಳಿಸಿತು. ಹಲವಾರು ಪಾಕಿಸ್ತಾನಿ ಅಭಿಮಾನಿಗಳು ಎಕ್ಸ್ ತಂಡಕ್ಕೆ ಬಂದು ಬ್ಯಾಟ್ಸ್ಮನ್ನ ಪಂದ್ಯ ಗೆಲ್ಲುವ ಪ್ರಯತ್ನವನ್ನು ಶ್ಲಾಘಿಸಿದರು. ಸ್ಯಾಮ್ಸನ್ ಅವರ ಸಂಯೋಜಿತ ಆದರೆ ಆಕ್ರಮಣಿಕ ಬ್ಯಾಟಿಂಗ್ ಭಾರತವನ್ನು ವೆಸ್ಟ್ ಇಂಡೀಸ್ ವಿರುದ್ಧ 5 ವಿಕೆಟ್ಗಳ ಜಯಕ್ಕೆ ಪ್ರೇರೇಪಿಸಿತು. ಟಿ20 ವಿಶ್ವಕಪ್ ಪ್ರಶಸ್ತಿಯನ್ನು ಉಳಿಸಿಕೊಳ್ಳುವ ಹವಲಸವನ್ನು ಜೀವಂತವಾಗಿರಿಸಿತು. ಪಂದ್ಯದ ನಂತರ ಸಾಮಾಜಿಕ ಮಾಧ್ಯಮವು ಅತ್ಯಂತ ಒತ್ತಡದ ಕದನದಲ್ಲಿ ಸ್ಟೈಲಿಶ್ ಬ್ಯಾಟ್ಸ್ಮನ್ನನ್ನು ಹೊಗಳಿದ್ದು ಸೇರಿದಂತೆ ಪಾಕಿಸ್ತಾನದ ಮನಿಕರು ಪ್ರತಿಕ್ರಿಯೆಗಳಿಂದ ತುಂಬಿದ್ದರು. ಒತ್ತಡದಲ್ಲಿಯೂ ಅಭಿವೃದ್ಧಿ ಹೊಂದುವ ಸಾಮರ್ಥ್ಯಕ್ಕೆ ಹೆಸರಾದ ಭಾರತದ ಸ್ಟಾರ್ ವಿರಾಟ್ ಕೊಹ್ಲಿಯೊಂದಿಗೆ ಮತ್ತೊಬ್ಬ ಅಭಿಮಾನಿ ಹೋಲಿಕೆ ಮಾಡಿದ್ದಾರೆ. ಈ ಇನ್ನಿಂಗ್ಸ್ ನನಗೆ ವಿರಾಟ್ ಕೊಹ್ಲಿಯ ಕ್ಲಾಸಿಕ್ ಚೇಸ್ಗಳನ್ನು ನೆನಪಿಸಿತು, ಶಾಂತ, ಕಣಿಕ ಹಾಕಿದ್ದಂತೆ ಮತ್ತು ನಿರ್ಭೀತ ಎಂದು ಯೂಸರ್ ಪೋಸ್ಟ್ ಮಾಡಿದ್ದಾರೆ. ತಂಡದ ಒಳಗೆ ಮತ್ತು ಹೊರಗಿರುವುದು ಸುಲಭವಲ್ಲ, ಆದರೆ ಸ್ಯಾಮ್ಸನ್ ತನ್ನ ಅವಕಾಶವನ್ನು ಅತ್ಯಂತ ಮುಖ್ಯವಾದಾಗ ಪಡೆದುಕೊಂಡರೂ ಗೌರವ ಎಂದು ಮತ್ತೊಬ್ಬ ಅಭಿಮಾನಿ ಕಮೆಂಟ್ ಮಾಡಿದರು. ಶ್ರೇಷ್ಠ ಕ್ರಿಕೆಟ್ ಹೆಚ್ಚಾಗಿ ಪೈಪೋಟಿಯನ್ನು ಮೀರುತ್ತದೆ ಎಂದು ಹಲವಾರು ಅಭಿಮಾನಿಗಳು ಒಪ್ಪಿಕೊಂಡಿದ್ದಾರೆ. ಸ್ಯಾಮ್ಸನ್ ಅವರ ಎಂತಹ ಇನ್ನಿಂಗ್ಸ್, ಪೈಪೋಟಿಗಳನ್ನು ಬದಿಗಿಡಿ, ಒತ್ತಡದಲ್ಲಿ ಇದು ಶುದ್ಧ ಕ್ಲಾಸ್ ಆಗಿತ್ತು ಎಂದು ಮತ್ತೊಂದು ಪೋಸ್ಟ್ ಓದಿದೆ. ಸ್ಯಾಮ್ಸನ್ ಅಂತಿಮವಾಗಿ ಶತಕದ ಕೊರತೆಯಿಂದ ಬಳಲಿದ್ದರು, ಆದರೆ ಅವರ ಶತಕ ನಿರ್ಣಾಯಕವಾಗಿ ಪ್ರಮಾಣಿಸಿತು, ಏಕೆಂದರೆ ಭಾರತ ಸೆಮಿಫೈನಲ್ನಲ್ಲಿ ಸ್ಥಾನ ಗಳಿಸಿತು. ಮತ್ತು ಆನ್ಲೈನ್ ಪ್ರತಿಕ್ರಿಯೆಗಳನ್ನು ನೋಡಿದರೆ ಆ ಇನ್ನಿಂಗ್ಸ್ ಭಾರತವನ್ನು ಪಂದ್ಯಗಳಿಸುವುದು ಮಾತ್ರವಲ್ಲದೆ ಗಡಿಯಾಚೆಯಿಂದ ಅಭಿಮಾನಿಗಳಿಂದಲೂ ಮೆಚ್ಚುಗೆ ಗಳಿಸಿತು.